ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಅಷ್ಟೇ ತಾನೆ, ಪರವಾಗಿಲ್ಲ, ಜಾಸ್ತಿ ಚಿಂತೆ ಬೇಡ. ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ನಿಮ್ಗೆ ಇನ್ನೂ 2 ಅವಕಾಶ ಇದೆ. ಸ್ವಲ್ಪ ಶ್ರಮ ಹಾಕಿ ಓದಿದ್ರೆ ಪಾಸ್ ಆಗೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಯಾರು ದಡ್ರಲ್ಲ. ಹೀಗಾಗಿ ಫೇಲ್ ಆಗಿದ್ದೀನಿ ಅಂತ ತಲೆಯನ್ನ ಕೆಡಿಸ್ಕೊಳ್ಳೋದು ಬಿಟ್ಟು ಚೆನ್ನಾಗಿ ಓದಿ, ಜಾಸ್ತಿ ಯೋಚನೆ ಮಾಡಬೇಡಿ, ಓದಿ ಪಾಸ್ ಆಗ್ಬಿಡಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಪಾಸ್ ಆಗೋಕೆ ಇನ್ನು ಇವೆ 2 ಅವಕಾಶ. ಜಾಸ್ತಿ ಯೋಚನೆ ಮಾಡಬೇಡಿ, ಓದಿ ಪಾಸ್ ಆಗ್ಬಿಡಿ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ ಬರೋಬ್ಬರಿ 22 ಮಕ್ಕಳು 625ಕ್ಕೆ 625 ಅಂಕವನ್ನ ತೆಗೆದು ಗಮನ ಸೆಳೆದಿದ್ದಾರೆ. ಎಸ್ಎಸ್ಎಲ್ಸಿ 1ರ ಫಲಿತಾಂಶದಲ್ಲಿ ಪರೀಕ್ಷೆಗೆ ಹಾಜರಾದ ಗಂಡು ಮಕ್ಕಳಲ್ಲಿ 58.07% ಹಾಗೂ ಹೆಣ್ಣು ಮಕ್ಕಳು 74% ರಷ್ಟು ಪಾಸ್ ಆಗಿದ್ದಾರೆ. ಆದರೆ ಈ ಬಾರಿ ರಾಜ್ಯದಲ್ಲಿ ಬರೋಬ್ಬರಿ 3,17,189 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹೀಗಾಗಿ ಫೇಲ್ ಆದ ವಿದ್ಯಾರ್ಥಿಗಳು ಬೇಸರ ಆಗಬೇಡಿ, ನಿಮ್ಗಾಗಿಯೇ ಶಿಕ್ಷಣ ಇಲಾಖೆ ಡಬಲ್ ಅವಕಾಶವನ್ನ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಅಷ್ಟೇ ತಾನೆ, ಪರವಾಗಿಲ್ಲ, ಜಾಸ್ತಿ ಚಿಂತೆ ಮಾಡಬೇಡಿ. ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ನಿಮ್ಗೆ ಇನ್ನೂ 2 ಅವಕಾಶ ಇದೆ. ಸ್ವಲ್ಪ ಶ್ರಮ ಹಾಕಿ ಓದಿದ್ರೆ ಪಾಸ್ ಆಗೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಯಾರೂ ದಡ್ರಲ್ಲ. ಹೀಗಾಗಿ ಫೇಲ್ ಆಗಿದ್ದೀನಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿ. ಎಲ್ಲರಂತೆ ನೀವು ಕೂಡ ನಿಮ್ಮಿಷ್ಟದ ಕೋರ್ಸ್ಗೆ ಜಾಯಿನ್ ಆಗಿ. ಹಾಗೆ ಯಾರಿಗೆಲ್ಲ ನಂಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಇನ್ನು ಚೆನ್ನಾಗಿ ಸ್ಕೋರ್ ಮಾಡಬಹುದಿತ್ತು ಅಂತ ಅನಿಸ್ತಾ ಇದೆಯೋ ಅವರಿಗೂ ಕೂಡ ಅವಕಾಶ ಇದೆ. ನಿಮ್ಮ ಸ್ಕೋರ್ನ ಇನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಅಂಕವನ್ನ ಗಳಿಸೋದಕ್ಕೆ ನೀವು ಕೂಡ ಮತ್ತೆ ಪರೀಕ್ಷೆ ಬರೀಬಹುದು. ಹೌದು, ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಮತ್ತೆ 2 ಬಾರಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಒಂದು ಮೇ 26ರಿಂದ ಜೂನ್ 2ಕ್ಕೆ ಮುಕ್ತಾಯಗೊಳ್ಳಲಿದೆ. ಅದಾದ ಬಳಿಕವೇ ಈ ಪರೀಕ್ಷೆಯಲ್ಲೂ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೆ ಜೂನ್ 23ರಿಂದ 30ರವರೆಗೆ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಪಾಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಮರು ಮೌಲ್ಯಮಾಪನಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಮೇ 7ರವರೆಗೆ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಪಡೆಯುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮೇ 4ರಿಂದ 11ನೇ ತಾರೀಕಿನವರೆಗೂ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವಿದೆ. ಇನ್ನು ಫೇಲ್ ಆದವರು ಅಥವಾ ಇನ್ನೂ ಒಳ್ಳೆ ಸ್ಕೋರ್ ಮಾಡೋ ಇಚ್ಛೆ ಇರೋರು ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಇವತ್ತೇ ನೋಂದಾಯಿಸಿಕೊಳ್ಳಿ. ಜೊತೆಗೆ ಇದಕ್ಕೆ ನಿಮಗೆ ಯಾವುದೇ ಶುಲ್ಕ ಕೂಡ ಇರುವುದಿಲ್ಲ, ಪೂರ್ತಿ ಫ್ರೀ. ಪರೀಕ್ಷೆ 2ರ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಇದೇ ಮೇ 26ರಿಂದ ಜೂನ್ 2ರವರೆಗೆ ಪರೀಕ್ಷೆ ನಡೆಯುತ್ತೆ. ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ 3 ಜೂನ್ 23ರಿಂದ 30ರವರೆಗೆ ನಡೆಯುತ್ತೆ. ಜೊತೆಗೆ ನಿಮ್ಗಿನ್ನೂ ಪಾಸ್ ಆಗೋಕೆ 2 ಅವಕಾಶ ಇದೆ. ಹೀಗಾಗಿ ಅಲ್ಲಿವರೆಗೂ ನೀವು ಫೇಲ್ ಆಗಿದ್ರು ಕೂಡ ಫೇಲ್ ಅಂತ ಇರೋ ಮಾರ್ಕ್ಸ್ ಕಾರ್ಡ್ ಏನೂ ನಿಮ್ಗೆ ಕೊಡೋದಿಲ್ಲ. ಹೀಗಾಗಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡು ನಿಮಗಿಷ್ಟದ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೋಚನೆ ಮಾಡಬೇಡಿ, ಒಳ್ಳೇದಾಗತ್ತೆ, ಆಗೋದಿಲ್ಲ ಒಳ್ಳೇದಕ್ಕೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.